ನಿಜವಾಗ್ಲೂ ನಾನು ಆ ಸೀರೆನ ತೆಗೆದು ಎಷ್ಟಿದ್ಕೆ ನನಗೆ ಬೇಜಾರಾಗ್ತೈತೆ ಇವಾಗ. ಸೊ ನಾನು ಹಿಂಗೆ ಮಾಡಬಾರ್ದಾಗಿತ್ತಲ್ವ, ನಾನು ಯಾಕಂದ್ರೆ ಹಿಂಗೆ ಮಾಡಿದ್ನೋ ಏನೋ, ನಾನು ಹಂಗೆ ಮಾಡಲಿಲ್ಲ ಅಂದರೆ ಚೆನ್ನಾಗಿರ್ತಿತ್ತು, ಒಟ್ಟಿನಲ್ಲಿ ಯಾವುದೋ ಒಟ್ಟಿನಲ್ಲಿ ಹುಡ್ಕೊಂತಿದ್ದೆ ಅಂತ ಅನ್ನಿಸ್ತೈತೆ. ಇವರೇ ನಾನು ಅದನ್ನೇ ಬೇಜಾರು ಮಾಡ್ಕೊಂಡು ನಾನು ಸೀರೆ ತೆಗ್ದು ಎಷ್ಟಿದ್ಕೆ ಮದುವೆಗೆ ಬರಲಿಲ್ಲ ಅಂತಂದರೆ ಎಷ್ಟು ಜನ ಎಷ್ಟು ಆಡ್ಕೊಂತಾರೆ. ಯಾಕೋ ಬರಲಿಲ್ಲ ಅಂತ ಅದೇ ಜನ ಮದುವೆ ಕೆಲಸ ಮಾಡೋದೆಲ್ಲ ಬಿಟ್ಟು ಯಾಕೋ ಅವ್ರು ತಮ್ಮ ಹೆಂಡ್ತಿರು ಬಂದಿಲ್ಲ ಕಣೆ ಅಂತ ಆಡ್ಕೊಂತಾರೆ. ನಾನು ಹೇಳ್ಬಾರ್ದು ಅಂದ್ರೇ ಎಲ್ಲದಕ್ಕೂ ಅವ್ರು ಹೇಳ್ದಂಗೆ ಮಾಡ್ಕೋಬೇಕು, ಅವ್ರು ಇಷ್ಟ ಬಂದಂತೆ ಅವ್ರು ಮಾಡ್ಕೋಬೇಕು. ಯಾವುದೊಂದೇ ವಿಚಾರದಲ್ಲೇ ಆಗಿರ್ಬೋದು. ನಮ್ಮ ಮನೆಗೆ ಬಂದು ಅಲ್ಲಿ ಬಂದು ಹೇಳಿದ್ರೆ ನಾನು ಕೇಳ್ತೀನ? ಇಲ್ಲ, ನನಗೂ ನನ್ನ ಗಂಡನಿಗೂ ಯಾವ ಥರ ಅನಿಸುತ್ತೋ ಆ ಥರ ಮಾಡ್ಕೊಂಡು ಹೋಗ್ತೀವಿ. ಇದೊಂದು ವಿಚಾರದಲ್ಲೇ ಅಲ್ಲ, ಈಗ ನಮ್ಮ ಮನೆಗೆ ಆಗಲಿ, ನಮ್ಮ ವರುಣಕ್ಕನೋ ಸುಗುಣಕ್ಕನೋ ಯಾರಾದರೂ ಬಂದು ನಮ್ಮ ಮನೆಗೆ ಏನಾದರೂ ಹೇಳಿದ್ದಾರೆ ಅಂತಂದ್ರೆ ನಾವು ಸಹಿಸ್ಕೊಂಬಲ್ಲ. ಹಂಗೆ ಇದೇ ಥರನೇ ಎಲ್ಲನ. ನಾನು ಇನ್ಮೇಲಿಂದ ಏನು ಹೇಳೋಕ್ಕೋಗಲ್ಲ. ನನಗೆ ಬೇಜಾರಾಯಿತು ಹೇಳಿ ನನಗೆ ಅರ್ಥ ಆಗ್ತೈತಿ. ಯಾಕೆ ಇವ್ರು ಸಿಟ್ಟಾಗ್ತಾ ಇದ್ದಾರೆ, ಯಾಕೆ ಇವರು ನನ್ನ ಮೇಲೆ ಕೋಪ ಮಾಡ್ಕೊತಾ ಇದ್ದಾರೆ, ಯಾಕೆ ನಾನೇನು ಹೇಳಕ್ಕೆ ಹೋಗ್ಬಾರ್ದು. ಇನ್ನು ಅವ್ರಿಷ್ಟ ಎಲ್ಲನ, ನಂದು ಏನೇ ತಮ್ಮದಾಗಲಿ ಏನೇ ಇದು ಮಾಡೋದಾಗಲಿ ಎಲ್ಲ ಅವ್ರಿಷ್ಟ. ಯಾಕಂದ್ರೆ ನಮ್ಮಪ್ಪ ನಮ್ಮಮ್ಮ ಕೇಳಿ ಹಂಗೆ ಮಾಡವ್ರೆ. ಅವರು ತಮ್ಮ ನೋಡು, ನೀನು ಹೇಳು, ಕೇಳು ಅಂತ ಹೇಳಿ ಹಿಂಗೆ ಮಾಡವ್ರೆ. ಅದಕ್ಕೆ ಪಟ್ ಏನು ಕೇಳೋದು ಬೇಡ, ಹೇಳೋದು ಬೇಡ. ಇನ್ನು ಕರಿಯಕ್ಕೆ ಹೋಗವೆಲ್ಲ ಇದ್ದಾವೆ, ಇನ್ನು ಕರಿಯೋಕ್ಕೆ ಬೇರೆ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಸುಮ್ಮನೆ ಯಾಕೆ ಮನಸ್ತಾಪಗಳೆಲ್ಲ ಮಾಡ್ಕೊಂಡು ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ಇನ್ಮೇಲಿಂದ ಯಾತಿ ಹೇಳೋಕೆ ಹೋಗಲ್ಲ. ಮಾತಾಡಿಸ್ಕೊಂಡು ಸುಮ್ಮನೆ ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂಬದ್ರಿಂದ ಏನು ಆಗೋದೇನಿಲ್ಲ. ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿ ಇತ್ಕೊಂಡು ಹೋಗೋದು ನೋಡ್ಬೇಕಷ್ಟೇ. ಭಾಳ ಬೇಜಾರಾಗ್ತೈತಿ. ಸೊ ನಾನು ಯಾಕನ ಹಿಂಗೆ ಹೇಳಿ ಸುಮ್ಮನೆ ಮನಸ್ತಾಪ ಮಾಡ್ಕೊಂಡಪ್ಪ ಅನ್ನಿಸ್ತೈತಿ. ಹೋಗಿ ನಾನೇ ಮಾತಾಡಿಸ್ತೀನಿ, ನಂದೇ ತಪ್ಪು. ಅಂದರೆ ಅವ್ರು 2800 ರೂಪಾಯಿ ಸೀರೆ ತಂದ್ರೂ ನಾನು ತೆಗ್ದು ಎಸಿಬಾರ್ದಾಗಿತ್ತು. ನಾನು ತಂದಿದ್ದೆ ಅವ್ರಿಗೆ 600-700 ರೂಪಾಯಿ ಸೀರೆ. ಹೋಗಿ ಒಳ್ಳೆ ಸೀರೆ ಕೊಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಅವ್ರು ಒಪ್ತವೆ ತಗೊಂಬ್ಲೇಳು. ತಲಕ್ಕೆ 2000-3000 ಸೀರೆ ತಗೊಂಬ್ಲೇಳು, ಕರ್ಕೊಂಡು ಹೋಗ್ತೀನಿ ಅವ್ರನ್ನೇನೆ. ನಿಜವಾಗ್ಲೂ ನನಗೆ ಭಾಳ ಬೇಜಾರಾಗ್ತೈತೆ ಕಣಜ್ಜಿ. ನಾನು ಸೀರೆ ತೆಗ್ದು ಎಸ್ತಿದ್ಕೆ ಅಲ್ಲ ಮಣಿ ಋತಮ್ಮ, ಅದೇನ ಸೆನಕ್ಕಿಲ್ಲ ಅಂದರೆ ನಾನೇ ಹೇಳ್ತಿದ್ದೆ ಕಣಮ್ಮ. ಸೆನಕೈತೆ ಕಣಮ್ಮ ಇವತ್ತು. ಸುಮ್ಮನೆ ಈಗ ನನ್ನ ಮೊಮ್ಮಗಳು ಅಂತ ನಿನ್ನ ಒಳಕಿಕ್ಕಮ್ಮಲ್ಲ, ಅವರು ನಮ್ಮ ಇವರು ಅಂತ ನಾನು ಇದು ಮಾಡಲ್ಲ. ಯಾರಿಗೇ ಆಗಲಿ ನೀವು ಬೇಕು, ಅವರು ಬೇಕು. ಸೈರೆ ಸೆನಕ್ಕಿತ್ತು ಕಣಮ್ಮ. ಇನ್ನು ಸೆನಕ್ಕಿಲ್ಲ ಅಂಬಕ್ಕೆ ಚೆನ್ನಾಗೈತಿ. ಏನಂತ ಕರೆ ಕಲರಲ್ಲ ಏನಲ್ಲ, ನಿನಗೆ ಭಾಳ ಚೆನ್ನಾಗಿ ಕಾಣುತ್ತೆ. ನಿನ್ನ ಹತ್ರ ಅಂತ ಕಲರು ಯಾವೂ ಇಲ್ಲ. ಎಷ್ಟು ಚೆನ್ನಾಗಿ ಕಾಣೋದು ಗೊತ್ತಾ? ಸೀರೆ ತಗೊಂಡಿದ್ರೆ ಭಾಳ ಚೆನ್ನಾಗಿ ಕಾಣೋದು. ಬ್ಲೌಸ್ ಹೊಲಿಸ್ಕೊಂಡು ಉಡ್ಕೊಂಡಿದ್ರೆ ಎಷ್ಟು ಸಕ್ಕದ ಕಾಮೋದು ಗೊತ್ತಾ ನಿನಗೆ ಆ ಸೀರೆ. ಏನು ಮಾಡೋಣ, ನಾನು ಇವಾಗ ಅನ್ನಿಸ್ತೈತೆ ಯಾಕಾದ್ರೂ ತೆಗ್ದೇಸಿದ್ನೋ ಏನೋ ಅಂತೇಳಿ ಈಗ ಬೇಜಾರಾಗ್ತೈತೆ ಕಣಜಿ. ಅದಕ್ಕೆ ಹೋಗಿ ಪುಣ್ಯಂಗೂ ಶಿವನಿಗೂ ಹೇಳ್ತೀನಿ ಬಿಡ್ರಿ, ಅದನ್ನೇ ಹುಡ್ಕೊಂತೀನಿ. ಏನೋ ಸಿಟ್ಟಾಗೆ ತೆಗ್ದೇಸ್ತೆ ಅಂತ ಈಗ ಸ್ವಲ್ಪ ಕೂಕೊಂಡು ಯೋಚನೆ ಮಾಡಿದ್ಕೆ ಸೊ ಯಾಕೆ ನಂಗೆ ಮಾತಾಡಿದ್ನೋ, ಯಾಕಾದ್ರೂ ಹಂಗನ್ನೋ, ನಾನು ಹಿಂಗೆ ಮಾತಾಡಬಾರ್ದಾಗಿತ್ತಲ್ಲ ಅಂತೇಳಿ ಬೇಜಾರಾಗ್ತೈತೆ ಕಣಜಿ. ಕರಿಯಕ್ಕೆ ಇವತ್ತಿಂದ ಹೋಗೋನೇನ ಮರುತಮ್ಮ? ಹೋಗ್ಬೇಕು ಕಣಮ್ಮ, ಹೋಗೋದೇನೆ. ಇವತ್ತಿಂದ ಹೋಗೋದು. ನೀನು ಅಪ್ಪ ಎಲ್ಗ ಹೋಗಿ ಬರ್ತೀವಿ ಅಂದ್ರಿ? ದೇವಸ್ಥಾನ ಯಾಕೆ ಹೋಗಿ ಬರಬೇಕು, ಅದೇ ಕಾರ್ಡ್ ತಗೊಂಡೋಗಿ ಪೂಜೆ ಮಾಡಿಸ್ಕೊಬತ್ತೀವಿ ನಾವೇನು. ಅಲ್ಲೊಂದು ದೇವಸ್ಥಾನ ಐತೆ, ಅಲ್ಲಿಗೆ ಹೋಗಿ ಬರ್ಬೇಕು ಅಂತ ಅನ್ಕೊಂಡಿದ್ವಿ. ಹೋಗಿ ಬರೋಣ ನಾನು ನಿಮ್ಮ ಅಪ್ಪ ಅಂತ ಅನ್ಕೊಂಡಿದ್ವಿ. ಇವತ್ತು ಹೋಗಿ ಬರ್ತೀವಿ ಹೇಳು. ಯಾಕೆ ಮಾತಾಡ್ತಿದ್ರಿ ನೀನು ಅತ್ತೆ? ಆ ಸೀರೆ ಏನಕ್ಕೈತೆ ನೀನು ತೆಗ್ದು ದೇಸಿಬಾರ್ದ ಇಟ್ಕೊಂಡ್ರು ತಮ್ಮ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೇನೆ ಅವಳಿಗೆ ಅಲ್ಲಿ ತಪ್ಪಿನವ್ರಿಗೂ ಅರಿವಾಗ್ತೈತಿ. ನಾನು ತಪ್ಪು ಮಾಡಿದೆ ಅಂತ ಅವಳಿಗೆ ಅರಿವಾಗ್ತೈತಿ ಇವಾಗ. ಹ್ಞೂನಮ್ಮ, ನಾನು ಮಾಡಿರೋಂಥ ತಪ್ಪು ನನಗೆ ಅರಿವಾಗ್ತೈತಿ ಇವಾಗ. ನೋಡು, ನಾನು ಯಾಕಾದ್ರೂ ಹಿಂಗೆ ಎಸದ್ನೋ ಏನೋ, ಎಂಥ ಸೀರೆನಾಗಲಿ ಹಿಂಗೆ ಚೆನ್ನಾಗೈತೆ, ನಾನು ಹಿಂಗೆ ಮಾಡಬಾರ್ದಾಗಿತ್ತು. ಏನೋ ಒಂಥರ ಸಿಟ್ಟು ಬಂತು, ಸಿಟ್ಟನ್ನ ತೆಗೆದು ಎಸ್ಬಿಟ್ಟೆ. ಅದಕ್ಕೆ ನಾನು ಯಾಕೆ ಹಿಂಗೆ ಮಾಡಿದ್ನಪ್ಪ, ಹಿಂಗೆ ಮಾಡಬಾರ್ದಾಗಿತ್ತು. ಏನೋ ನನ್ನ ತಮ್ಮನ ಹೆಂಡ್ತಿರು ತಗೊಂಬಂದಿದ್ರು. ನಾನೆಂತ ತಂದಿದ್ದೀನಿ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ನಾನು ಅವ್ರಿಗೇನೇನೆ ಅಷ್ಟು 2000 ರೂಪಾಯಿ 1000 ರೂಪಾಯಿ ಸೀರೆನೂ ತಗೊಂಬಂದಿಲ್ಲ. 600-700 ರೂಪಾಯಿ ಸೀರೆ ತಗೊಂಬಂದಿದ್ದೀನಿ. ಆದ್ರೂ ಅವ್ರು ನನಗೆ ತಗೊಂಬಂದವ್ರಲ್ಲ ಅಂತ ನಾನು ಖುಷಿ ಪಡಬೇಕಾಗಿತ್ತು. ಇವಾಗ ನನ್ನ ತಪ್ಪಿನ ನನಗೆ ಗರ್ವ ಆಗ್ತೈತೆ. ಏನು ಮಾಡೋದು? ನಾನು ಹಂಗೆ ಮಾಡಬಾರ್ದಾಗಿತ್ತು, ಹಂಗೆ ಮಾಡಿಬಿಟ್ಟೆ. ಏನೋ ಹೋಗಿ ಕೆಲಸ ಕಾರ್ಯ ಆಗೋವರೆಗೂ ಯಾಕಮ್ಮ ಮನಸ್ತಾಪಗಳು. ಒಳ್ಳೆ ಕೆಲಸಗಳು ಹಾಕ್ಬೇಕಾದ್ರೆ, ಶುಭ ಸಮಾರಂಭಗಳು ಮಾಡಬೇಕಾದ್ರೆ ಇಂಥವೆಲ್ಲ ಮನಸ್ತಾಪಗಳೆಲ್ಲ ಮಾಡ್ಕೋಬಾರ್ದು. ಅದು ಮಾಡಿದ್ಕೂ ಸಾರ್ಥಕ ಇಲ್ದಂಗೆ ಆಗುತ್ತೆ, ಖುಷಿ ಇರಲ್ಲ ಯಾವ ಕೆಲಸ ಮಾಡೋಕ್ಕೂ. ಅದಕ್ಕೇನೆ ನಾನು ಹೇಳ್ಬಾರ್ದಮ್ಮ ಇನ್ಮೇಲಿಂದ. ನೀವು ಅಷ್ಟೇ, ನೀನು ಅಪ್ಪಯ್ಯ ಋತಮ್ಮಂಗೆ ಕೇಳ್ರಿ ಅಂತ ಎಲ್ಲದಕ್ಕೂ ಹೇಳ್ಬೇಡ್ರಿ, ಅವ್ರಿಗೂ ಬೇಜಾರಾಗುತ್ತೆ. ನೋಡಪ್ಪ, ನಾವಿದ್ದಂಗ್ಲೇ ಇವನೇನು ಎಲ್ಲದಕ್ಕೂ ಮಗಳಿಗೆ ಋತಮ್ಮನ್ ಕೇಳ್ರಿ ಅಂತಾರೆ ಅಂತ ಅವ್ರಿಗೂ ಬೇಜಾರಾಗುತ್ತೆ. ನನಗೆ ಆಗಲಿ, ನಮ್ಮ ಮನೆಯಾಗೆ ನಾನು ಸಸ್ಯಾರು ಬಂದು ಹೇಳಿದ್ರೆ ನನಗೂ ಬೇಜಾರಾಗುತ್ತೆ ಕಣಮ್ಮ. ಈಗ ನೀನೇ ಆಗಲಿ ಅಲ್ಲಿ ಪ್ರೇಮಕ್ಕರ ಮನೆಗೆ ಹೋಗಿ ಹೇಳಿದ್ಕೆ ನಿಮ್ಮ ಅಮ್ಮನೇ ಹೆಂಗೆ ಸಿಟ್ಟಾಯ್ತು. ಅವತ್ತು ಜಿಲಸ್ಮಾಜಿ ಸಿಟ್ಟಾಗ್ಬಿಡ್ತು. ನೋಡಪ್ಪ ಇವಳು ಬಂದು ಹೇಳ್ತಾಳೆ ನಮಗೆ ಅಂತ. ಆವತ್ತು ಬೇಜಾರಾಯ್ತಂಗೆ. ನಾವು ಎಲ್ಗೋದ್ರೂ ಏನೋ ಹೇಳಕ್ಕೆ ಹೋಗ್ಬಾರ್ದು, ಸುಮ್ಮನೆ ಇದ್ಬಿಡ್ಬೇಕು. ಯಾಕೆ ಹೇಳ್ಬೇಕು ಹೇಳು? ಅವ್ರಾಯ್ತು, ಅವ್ರ ಕೆಲಸ ಆಯ್ತು ಅಂಬಂಗಿರ್ತಾರೆ. ನಾವೇನು ಹೇಳೋಕ್ಕಾಗಲ್ಲ. ಅವ್ರಿಗೆ ಇಷ್ಟ ಬಂದಂತೆ ಆಗ ಅವ್ರಿಗೂ ಮನೆ ಮಕ್ಕಳು ಸಂಸಾರ ಅಂಬೋದು ಅವ್ರಿಗೂ ಗೊತ್ತಿರುತ್ತೆ. ನಾವು ಹೇಳಿದ್ರೆ ಎಲ್ಲ ಗೊತ್ತಾಗೋದು. ಅದಕ್ಕೇನೆ ನಾನು ಇನ್ಮೇಲಿಂದ ಯಾತು ಹೇಳೋಕ್ಕೋಗಲ್ಲ ಕಣಮ್ಮ. ಅವ್ರ ಪಾಡಿಗೆ ಅವ್ರು ಇರಲಿ. ಹೇಳಿ ಏನಾಗಬೇಕಾಗೈತೆ ಸುಮ್ಮನೆ ಹೇಳಿ ನಿಷ್ಠುರ ಆಗೋದ್ಕಿರನ ಅವ್ರಿಗೆ ಇಷ್ಟ ಬಂದಂತೆ ಅವ್ರು ಮಾಡ್ಕೊಂತಾರೆ. ಅವ್ರಿಗೂ ಎಲ್ಲ ಜವಾಬ್ದಾರಿಗಳು ಬಂದಿರುತ್ತೆ. ನಾನು ಆಗಲೆಲ್ಲ ಪದೇ ಅವ್ರಿಗೆ ಜವಾಬ್ದಾರಿ ಇಲ್ಲ ಅಂತ ಬೈಯೋದು ತಪ್ಪು.
ಅಂದರೆ ಹಂಗೆ ಮಾಡಬಾರ್ದು. ಸುಮ್ಮನೆ ಚೆನ್ನಾಗಿತ್ತು ಕಣಮ್ಮ. ನಾನು ಇವತ್ತು ಈಗ ಅವ್ರ ಎದುರಿಗೇನೋ ಹೇಳಪ್ಪ ಅನ್ನೋ ಮಾತಾಡೋಕೆ ನಮ್ಮ ಅಮ್ಮನೂ ಮಾತಾಡ್ತು ಅಂತ ನೀನು ಬೇಜಾರಾಗ್ತೀಯ ಅಂತ ನಾನು ಸುಮ್ಮನಿದ್ದೆ. ಅಲ್ವೇನತ್ತೆ, ಸೆನಕ್ಕಿರ್ಲಿಲ್ವೇನತ್ತೆ? ಸುಮ್ಮನೆ ಅನ್ಬಾರ್ದು ಯಾರನ್ನೇ ಆಗಲಿ. ನನಗಂತೂ ಎಂಥ ಸೆನಕೈತ ಸೀರೆ, ಬೋಲ್ ಚೆನ್ನಾಗೈತೆ ಕಣಮ್ಮ. ಚೆನ್ನಾಗಿಲ್ಲ ಅಂದರೆ ನಾವು ಸೆನಕಿಲ್ಲ ಇಂಥದ್ದೇ ತರೋದು ಅಂತಿದ್ವಿ. 2800 ರೂಪಾಯಿ ಸೀರೆ ಅಂದರೆ ಏನಾಯ್ತು? ಸುಮ್ಮನೆ ರುತಮ್ಮ, ಸುಮ್ಮನೆ ಯಾಕೆ? ಮೊದಲನಾರೆಲ್ಲ ನಾ ಕೇಳಾರ ಕಣಮ್ಮ, ಈಗಿನಾರು ಯಾರು ಕೇಳಲ್ಲ. ಇವ್ರಾಗತ್ತಿಗೆ ಇಷ್ಟು ದಿನ ಅನ್ಸರ್ಸವ್ರೆ, ಇನ್ನೊಬ್ರು ಯಾರನ್ನಾಗಿದ್ರು ಅನ್ಸರ್ಸ್ತಿರ್ಲಿಲ್ಲ. ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗಮ್ಮ. ಸುಮ್ಮನೆ ಯಾಕೆ ಓಟ್ ಇಂಥವೆಲ್ಲ ತರಲೆಗಳು ಬೇಡ ಕಣಮ್ಮ. ಅದೇ ನಾನು ಅರ್ಥ ಮಾಡ್ಕೊಂಡೆ ಕಣಜ್ಜಿ. ಹಿಂಗೆ ಮಾಡಬಾರ್ದಲ್ವೇ? ಅವ್ರಿಗೇನೋ ಅವ್ರಿಗೆ ಇಷ್ಟ ಬಂದಂತೆ ಅವ್ರು ಇರ್ತಾರೆ, ಅವ್ರು ನಮ್ಗೆ ಇಷ್ಟ ಬಂದಂತೆ ನಾವಿರ್ತೀವಿ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವಿರ್ತೀವಿ. ಸುಮ್ಮನೆ ಯಾಕೆ ಏನೋ ಬಂದು 2 ದಿನ ಹೋಗೋದಕ್ಕೆ ಗಳಪ್ಪ ಹೆಣ್ಮಗ್ಳಿಂತಾಳು ಅಂತ ಅನ್ನಿಸ್ಕೋಬಾರ್ದು. ಏನೋ ಇದೊಂದಿಷ್ಟು ಕೆಲಸ ಕಾರ್ಯ ಇರೋದಕ್ಕೆ ಬಂದಿದ್ದೀವಿ. ಆಮೇಲೆ ಇದೊಂದು ಕೆಲಸ ಕಾರ್ಯ ಮುಗಿದ್ಮೇಲೆ ಇನ್ನೇನಕ್ಕೆ ಬರ್ತೀವಿ? ಏನಂತ ಕೆಲಸ ಕಾರ್ಯ ಎಲ್ಲ ಆದಮೇಲೆ ಏನೂ ಇರಲ್ಲ. ನಮ್ಮ ಪಾಡಿಗೆ ನಾವಿರ್ತೀವಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಸುಮ್ಮನೆ ಯಾಕೆ ಇಷ್ಟರಾಗಬೇಕು? ಸುಮ್ಮನೆ ಎಲ್ಲರ ಜೊತೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಂತೇಳಿ ಅದಕ್ಕೆ ಸುಮ್ಮನಾಗಿದ್ದೀನಿ ಕಣಜ್ಜಿ. ನಾನೇನು ಯಾತು ಮಾತಾಡೋಕೆ ಹೋಗಲ್ಲ, ಯಾತು ತೊಂಬಕ್ಕೆ ಹೋಗಲ್ಲ, ಸುಮ್ಮನಿದ್ದೀನಿ. ಮತ್ತೆ ಸುಮ್ಮನಿರ್ಬೇಕು ಅಮ್ಮಣಿ. ಈಗ ಮಾತಾಡಿದ್ರೆ ಗಳಪ್ಪ, ಮಾತಾಡಿದ್ರು ಅಂಬೋದು ಒಂದು ನಿಷ್ಠೂರ ಆಗಬಾರ್ದು. ಯಾಕೆ? ಅಯ್ಯೋ ಈಗಳಪ್ಪ ನಮ್ಮ ಋತಕ್ಕ ಒಳ್ಳೇದಪ್ಪ ಇನ್ನೂ ಅಂತ ಅನ್ನಿಸ್ಕೋಬೇಕು. ಈಗ ನೋಡು, ನೀನು ಸೀರೆ ತೆಗ್ದು ಅಷ್ಟಿದ್ಕೆ ಎಲ್ಲರೂ ಅಯ್ಯೋ ನೋಡಪ್ಪ ಅವಳು ತವ್ರ ಮನೆ ಸೀರೆ ಅಂತದನ್ನಾಗಲಿ ಹುಡ್ಕೋಬೇಕು ಹಿಂಗೆ ಅಂತ ಏನೇನೋ ಮಾತಾಡ್ತಾರೆ. ಸುಮ್ಮನೆ ಯಾಕೆ ಅದೆಲ್ಲನ? ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗೋದು ನೋಡ್ಬೇಕು ಕಣ ಮೆಲ್ಲನ. ಚೆನ್ನಾಗಿತ್ತು, ನನಗೂ ಭಾಳ ಇಷ್ಟ ಆಯ್ತು ಕಂಡ್ರೋತು ಸೀರೆ. ಎಷ್ಟು ಚೆನ್ನಾಗಿತ್ತು ನಿನಗೆ, ಕಲರು ಭಾಳ ಚೆನ್ನಾಗಿ ಕಾಮುತ್ತದು. ನಾನೇ ಕಪ್ಪುದಾಗಿದ್ರೆ ಇಂಥದ್ದೇ ನಮ್ಮ ತರೋದು. ಕಪ್ಪುದ ಕೆಲಸ ಕಾರ್ಯಗಳದಾಗೆ ಕಪ್ಪು ಹುಡ್ಕೋಬಾರ್ದು ಅಂತ ಹೇಳ್ತಿದ್ದೆ. ಏನು ಕಪ್ಪುದಲ್ಲ ಏನೆಲ್ಲ ಚೆನ್ನಾಗೈತೆ ಕಣಮ್ಮ. ನಾನು ಹಂಗೇನಾನ ಇದ್ದಿದ್ರೆ ನಾನೇ ಬೈದ್ಬಿಡ್ತಿದ್ದೆ. ಅದಕ್ಕೇನೇನು ಮಾಡೋದಂತ ಸುಮ್ಮನೆ ಅದೇ. ಪಾಪ ನಿಮ್ಮ ಅಪ್ಪಗೆ ಹೋಗಿ ನಿಮ್ಮ ಅಪ್ಪ ಸರಿಯಾಗಿ ಬೈತು, ನಿಮ್ಮ ಅಪ್ಪಗೂ ಎದ್ರಿ ಮಾತಾಡಿರು. ಅದಕ್ಕೆ ಸುಮ್ಮನೆ ಯಾಕಮ್ಮ ಮನಸ್ತಾಪಗಳು? ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಸರಿಯಮ್ಮ ಆಯ್ತು, ನಿಮ್ಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ ಮಾಡ್ರಿ ಅಂತಂದು ಅಷ್ಟೇ. ಈಗ ನಾವಾಗಲೆಲ್ಲ ಹೇಳ್ತಿದ್ರೆ ಅವ್ರಿಗೂ ಬೇಜಾರಾಗುತ್ತೆ. ನಾನು ಹೇಳಿದ್ಕೆ ನೋಡಿ ನಮ್ಮ ಪ್ರೇಮ ನನ್ನ ಏನು ಹಂಗೇನೆ ಮಾತಾಡ್ಸೋದೇ ಇಲ್ಲ. ಯಾತನ ಹೇಳ್ತಾರೆ ಅಂತ ಹೇಳ್ಬೇಕು ಅನ್ಸುತ್ತೆ ಬಿಡು. ನಮ್ಮ ಮನೆ ತವ್ರ ಮನೆ ಚೆನ್ನಾಗಿರ್ಲಿ ಅಂತ ಹೇಳಿ ಏನೋ ಹೇಳ್ಬೇಕು ಅನ್ಸುತ್ತೆ ಕಣತಿ. ಹೇಳಿರಿ ಏನಂಗೆ ಮನೆ ಹೆಣ್ಮಕ್ಳು ಹೇಳಂಗಿಲ್ಲ ಅಂತಾರೆ. ಹೇಳ್ಬೇಕು ಅನ್ಸುತ್ತೆ. ನನ್ನ ತಮ್ಮ ಹೆಂಡ್ತಿರೋ ಎಲ್ಲರೂ ಚೆನ್ನಾಗಿರ್ಬೇಕು ಅಂಬೋದು ನಮ್ಮ ಆಸೆ. ಎಲ್ಲರೂ ಚೆನ್ನಾಗಿದ್ರೆ ಒಂಥರ ಚೆನ್ನಾಗಿರುತ್ತಲ್ಲ, ನನ್ನ ತಮ್ಮಗಳೆಲ್ಲ ಚೆನ್ನಾಗಿರಲಿ ಅಂಬೋದು ನಮಗೂ ಏನೋ ಒಂಥರ ಆಸೆ ಇರುತ್ತೆ. ಅದಕ್ಕೆ ಏನೋ ಹೇಳ್ತೀವಪ್ಪ. ಹಂಗಂತೇಳಿ ನಾವೇನೇನೋ ಅವ್ರಿಗೇನು ಕೆಟ್ಟದ್ದು ಬಯಸ್ಬೇಕು ಅಂತ ಏನು ಹೇಳಲ್ಲ. ಏನೋ ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿರಲಿ ಅಂಬೋದಕ್ಕೋಸ್ಕರ ಹೇಳ್ತೀವಿ ಬಿಟ್ರೆ ಇನ್ನೇನು ಬೇರೆ ಇನ್ನೇ ಯಾವ ಉದ್ದೇಶನೂ ಇಲ್ಲ ನಮಗೆ. ಸರಿ ಆಯಿತು ಬಿಡತ್ತ, ಏನಾಗೋದಾಯ್ತು ಋತಮ್ಮ, ಬಿಡು ಹೋಗ್ಲಿ. ಈಗ ಬಾ, ಎದ್ದು ಬಂದು ಈಗೆಲ್ಲ ಯಾಕ ಪೂಜೆಗೆಲ್ಲ ಕಾಡು ಪಾಡು ಎಲ್ಲ ಕೊಟ್ಟು ಇವತ್ತಿನ ನಿನ್ನ ಕಾರ್ಯವೆಲ್ಲ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡಿರೋಣತ್. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಬೇಜಾರಾಯಿತು. ನನ್ನ ತಮ್ಮನೇನು ತಿರ್ಗಿ ಹಿಂಗೆ ಮಾತಾಡಬಾರ್ದಾಗಿತ್ತು ಅಂತ ಈಗ ಹೋಗಿ ನಾನೇ ಮಾತಾಡಿಸ್ತೀನಿ ತಗ್ಗಿ. ನಾನು ಇನ್ಮೇಲಿಂದ ಏನು ಹೇಳಲ್ಲಮ್ಮ, ನಿಮ್ಮ ಪಾಡಿಗೆ ನೀವು ಇರ್ರಿ, ನಾನು ಏನು ಹೇಳೋಕ್ಕೋಗಲ್ಲ. ನಂದು ಹೇಳಿದ್ದು ತಪ್ಪಾಯಿತು ಅಂತೇಳಿ ಅವ್ರ ಹತ್ರ ಕ್ಷಮೆ ಕೇಳಿ ನಾನು ಇನ್ಮೇಲಿಂದ ಏನು ಹೇಳೋಕ್ಕೋಗಲ್ಲ. ಯಾಕೆ ಹೇಳು? ಈಗ ಅವ್ರಿಗೂ ಅವ್ರ ಮನೆ ಜವಾಬ್ದಾರಿ ಎಂಬುದು ಅವ್ರಿಗೂ ಇರುತ್ತೆ. ಅದಕ್ಕೆ ಏನೋ ನಾವು ಹೇಳ್ಬೇಕು ಅಂತ ಅನಿಸುತ್ತೆ, ಹೇಳ್ತೀವಿ. ಇನ್ಮೇಲಿಂದ ಹಿಂಗೆಲ್ಲ ಆಗ್ತೈತೆ ಅಂದಮೇಲೆ ನಾವು ಸುಮ್ಮನೆ ಇದ್ಬಿಡ್ಬೇಕು. ಈಗ ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ತೈತೆ ಅಂದಮೇಲೆ ಆ ತೊಂದರೆಯಿಂದ ನಾವು ಅವರಿಂದ ದೂರ ಇರೋದಕ್ಕಿಂತ ನಾವೇನು ಮಾಡ್ತಾ ಇದ್ದೀವಿ ಅಂತ ಅದನ್ನ ಅರ್ತ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕು. ಸುಮ್ಮನೆ ಇದ್ಬಿಟ್ರೆ ಏನೂ ಆಗಲ್ಲತ್ತ. ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೋದು ಎಲ್ಲರ ಹತ್ರನೂ. ಅಯ್ಯೋ ನಮ್ಮ ಋತುವಾಕ ಹಿಂಗಂತ ತೊಂಬೋದು ಬೇಡ. ಸೀರೆನೂ ಹೊಲಿಸಿ ಅದೇ ಸೀರೆಗೆ ಬ್ಲೌಸ್ ಎಲ್ಲ ಹೊಲಿಸಿ ಹುಡ್ಕೊಂತೀನಿ. ನಾನು ಆಮೇಲೆ ಯೋಚನೆ ಮಾಡಿದೆ, ಅಯ್ಯೋ ನಾನು ಒಳ್ಳೆ ತಗೊಂಬಂದಿಲ್ಲಲ್ಲ. ಅವ್ರಿನ್ನ 2800 ರೂಪಾಯಿ ತಂದವ್ರೆ, ಚೆನ್ನಾಗಿರೋದೇ ತಗೊಂಬಂದವ್ರೆ. ಅಯ್ಯಪ್ಪು 3000 ರೂಪಾಯಿನ ಬಟ್ಟೆ ತಂದವ್ರೆ. ನಾನು ಯಾಕೆ ಹಿಂಗೆ ಮಾಡಿದೆ? ಹಿಂಗೆ ಮಾಡಬಾರ್ದಲ್ಲ ಕೆಲಸ ಕರೀದಾಗೆ. ಹಿಂಗೆ ಮಾಡಿದರೆ ನಮ್ಮ ಕೆಲಸ ಇವತ್ತು ನಾವೇ ಅವರಿಂದ ಒಂದು ತಪ್ಪಾದರೂ ನಾವೇ ಇವತ್ತು ಸೋಲ್ಬೇಕು ಅಂತ ಹೇಳಿ ನನಗೆ ಭಾಳ ಚೆನ್ನಾಗಿ ಅರ್ಥ ಆಯಿತು. ಕೂತ್ಕೊಂಡು ಯೋಚನೆ ಮಾಡಿದೆ, ಸಿಟ್ಟಿನಾಗ ಏನೋ ತೆಗ್ದೆ ಅಷ್ಟೇ. ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿದ್ಕೆ ಎಲ್ಲ ಅರ್ಥ ಆಯಿತು ನನಗೆ. ಅದಕ್ಕೆ ಹಿಂಗೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ನಾನೇನು. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.